ಈ ಹೋಟೆಲ್ ಮಾಲೀಕರದ್ದು ಒಂದು ಸಂಕಷ್ಟ, ಆದರೆ ಇನ್ನೊಂದು ಕಡೆಗೆ ಆಟೋ ಮಾಲೀಕರದ್ದು ಕೂಡ ಇನ್ನೊಂದಷ್ಟು ಸಂಕಷ್ಟ. ಯಾಕೆ ಅಂತಾರೆ, ಆಟೋದವರಿಗೆ ಈಗಷ್ಟೇ ಸುಧಾರಿಸ್ಕೊಳ್ಳೋಕೆ LPG ಸಿಗ್ತಾ ಇತ್ತು ಅಲ್ಲಿ ಇಲ್ಲಿ. ಅದರ ಮಧ್ಯದಲ್ಲಿ ಈಗ ದರ ಏರಿಕೆ ಮಾಡಿಬಿಟ್ರು LPGದು ಕೂಡ. ಅದು ಈಗ 95 ರೂಪಾಯಿಗೆ ಏರಿಕೆ ಆಗಿದೆ. 95 ರೂಪಾಯಿ ಏರಿಕೆ ಆಯಿತು. ಹೆಂಗೆ ನಾವು ಜೀವನ ಮಾಡಬೇಕು? ನೀವು ಬರೀ LPG ದರ ಏರಿಕೆ ಮಾಡಿದ್ರಿ, LPG ಸಿಗದೇ ಇರುವಂಥ ಪರಿಸ್ಥಿತಿ ಆಗೋಯ್ತು. ಆದರೆ ಪ್ರಯಾಣಿಕರ ದರ ಏರಿಕೆ ಮಾಡಿ ಅಂತಾರೆ, ಅದು ಮಾಡೋಂಗಿಲ್ಲ. ಅದಕ್ಕೆ ರೂಲ್ಸು ರೆಗ್ಯುಲೇಷನ್ ಅಂತ ಹೇಳ್ತಾ ಇದ್ದೀರಾ. ಈ LPG ಏರಿಕೆ ಮಾಡೋದಕ್ಕೆ ರೂಲ್ಸು ರೆಗ್ಯುಲೇಷನ್ ಏನಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಕೊಡಬೇಕು? ಅದಕ್ಕೆ ಏನು ಮಾಡಬೇಕು? ಅವ್ರು ಬದುಕು ಹೆಂಗೆ ಕಟ್ಕೊಳ್ಬೇಕು? ನೋಡಿ ಸ್ಟೋರಿಯನ್ನು. ಮತ್ತೆ ಆಟೋ ಚಾಲಕರಿಗೆ ಶಾಕ್. ಆಟೋ LPG ದರ 6 ರೂಪಾಯಿ ಏರಿ, ಪ್ರತಿ ಲೀಟರ್ಗೆ 6 ರೂಪಾಯಿ ಹೆಚ್ಚಳ. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಾದ್ಯಂತ ಆಟೋ ಗ್ಯಾಸ್ ಸಮಸ್ಯೆ ಹೇಳತೀರದಾಗಿತ್ತು. ರಸ್ತೆಯಲ್ಲಿ ಬಿಸಿಲು ಅಂತಾನೂ ನೋಡದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಅಲೆದಾಡಿದ್ರು. ಲಭ್ಯ ಇರುವ ಗ್ಯಾಸ್ ಬಂಕ್ ಎದುರು ಕಿಲೋಮೀಟರ್ ಉದ್ದಕ್ಕೆ ಕ್ಯೂಗಟ್ಟಿ ನಿಂತಿದ್ರು. ರಸ್ತೆ ಮಧ್ಯದಲ್ಲೇ ಆಟೋ ಗ್ಯಾಸ್ ಖಾಲಿಯಾಗಿ ಆಟೋವನ್ನ ಬಂಕ್ವರೆಗೂ ತಳ್ಳಿಕೊಂಡು ಕೂಡ ಬಂದಿದ್ರು. ಇಷ್ಟೆಲ್ಲ ಸಮಸ್ಯೆ ಅನುಭವಿಸಿದ ಆಟೋ ಚಾಲಕರಿಗೆ ಕೆಲ ದಿನಗಳಿಂದ ಕೊಂಚ ರಿಲೀಫ್ ಸಿಕ್ಕಿತ್ತು. ಆದ್ರೀಗ ಮತ್ತೆ ಆಘಾತ ಎದುರಾಗಿದೆ. ಆಟೋ LPG ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ ಆಟೋ LPG ದರ 89 ರೂಪಾಯಿಯಿಂದ 95 ರೂಪಾಯಿ 24 ಪೈಸೆಗೆ ಏರಿಕೆಯಾಗಿದೆ. ಬರೋಬ್ಬರಿ ಪ್ರತಿ ಲೀಟರ್ LPGಗೆ 6 ರೂಪಾಯಿ 24 ಪೈಸೆ ಏರಿಕೆ ಮಾಡಲಾಗಿದೆ. ಇದರಿಂದ ಸದ್ಯ ಹೇಗೋ ಗ್ಯಾಸ್ ಸಿಗ್ತಿದೆ ಅಂತ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದ ಆಟೋ ಚಾಲಕರು ಮತ್ತೆ ಕಂಗಾಲಾಗುವಂತೆ ಮಾಡಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏರಿಕೆಯ ಮಧ್ಯೆ ಆಟೋ LPG ದರವೂ ಕೂಡ ಏರಿಕೆಯಾಗಿದೆ. ಬರೋಬ್ಬರಿ ಲೀಟರ್ಗೆ 6 ರೂಪಾಯಿಯಷ್ಟು ಏರಿಕೆಯಾಗಿದೆ. ಯುದ್ಧದ ಆರಂಭಕ್ಕೂ ಮುನ್ನ 59 ರೂಪಾಯಿ ಇದ್ದಂತಹ LPG ಆಟೋ ಗ್ಯಾಸ್ ದರ ಈಗ 95 ರೂಪಾಯಿಯ ಗಡಿಗೆ ಬಂದು ನಿಂತಿದೆ. ಇನ್ನೊಂದು ಕಡೆಗೆ ಇವತ್ತು ಒಂದೇ ದಿನ 6 ರೂಪಾಯಿ ಏರಿಕೆ ಆಗಿರುವಂತದ್ದು ಆಟೋ ಚಾಲಕರನ್ನ ಕಂಗಾಲ್ ಮಾಡಿ ಹಾಕಿದೆ. ಒಂದ್ ಕಡೆಯಿಂದ ಆಟೋ ಗ್ಯಾಸ್ ಸಪ್ಲೈ ಇಲ್ಲ, ಮಗದೊಂದು ಕಡೆಯಿಂದ ದರ ಏರಿಕೆಯ ಬರೆ. ಸೊ ಒಟ್ಟಾರೆಯಾಗಿ ಇದರ ನೇರ ಪರಿಣಾಮ ಗ್ರಾಹಕರ ಮೇಲೂ ಜನಸಾಮಾನ್ಯರ ಮೇಲೂ ಬೀಳುತ್ತೆ. ಆಟೋ LPG ದರ ಏರಿಕೆಗೆ ಚಾಲಕರ ಆಕ್ರೋಶ. ಎಲೆಕ್ಷನ್ ಆದ ಮೇಲೆ ಬೆಲೆ ಏರಿಕೆ ಎಂದು ಕಿಡಿ. ಆತ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದ್ರೆ ಈತ ಆಟೋ LPG ದರವನ್ನ ಏರಿಕೆ ಮಾಡಲಾಗಿದೆ. ಹೀಗಾಗಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಖಾಸಗಿ ಬಂಕ್ನಲ್ಲಿ ಹಗಲು ಸುಲಿಗೆಗೆ ಇಳಿದಿದ್ದಾರೆ. ಗ್ಯಾಸ್ ಎಷ್ಟೇ ಬೆಲೆಯಾದ್ರೂ ನಾವು ಹಾಕಿಸ್ಕೊಳ್ಬೇಕು, ಆದ್ರೆ ಪ್ರಯಾಣ ದರ ಏರಿಕೆ ಮಾಡಿ ಅಂದ್ರೆ ನಾವು ಕೆಟ್ಟವರಾಗ್ತೀವಿ, ನಾವು ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಇದು ಆರೋಪ ಪರವಾಗಿಲ್ಲ. 125, 130 ಅಂತವ್ರಿಗೆ ಏನ್ ಮಾಡ್ತಾ ಇದ್ದೀರಾ ನೀವು? ಆಟೋ ಡ್ರೈವರ್ ಒಂದು 20 ರೂಪಾಯಿ ಕೇಳ ಪೊಲೀಸ್ ಫೈನ್ ಹಾಕ್ತಾನೆ. ಇವ್ರಿಗೇನ್ ಮಾಡ್ತಾರೆ ಪೊಲೀಸವರು? ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದ್ದೀವಿ ಅವ್ರಿಗೆ? ಇಂಧನ ಸಚಿವರು ಏನ್ ಮಾಡ್ತಾವನೆ? ಜ್ಞಾನ ಇಲ್ಲ ಅವನಿಗೆ. ಗೌರ್ಮೆಂಟ್ ಬ್ಯಾಂಕಲ್ಲಿ 90 ಚಿಲ್ಲರೆ 6 ರೂಪಾಯಿ ಜಾಸ್ತಿ ಮಾಡ್ತಾರೆ. 115, 130, 150 ರೂಪಾಯಿ ಹಿಂಗೆ ಮಾಡ್ತಾವ್ರೆ. ಹೆಂಗೆ ಇವ್ರಿಗೆಲ್ಲ ಹೆಂಗೆ? ಇವ್ರಿಗೇನು ಪೆನಾಲ್ಟಿ ಏನಿಲ್ವಾ? ಆಟೋ ಡ್ರೈವರ್ ಮಾತ್ರ ಕಣ್ಣು ಕಾಣೋದು ಗೌರ್ಮೆಂಟ್ಗೆ. ಇನ್ನು ಮೈಸೂರು ರಸ್ತೆ ಬಂಕ್ ಬಳಿ ಆಟೋಗಳು ಸಾಲುಗಟ್ಟಿ ನಿಂತಿದೆ. ಪಂಚರಾಜ್ಯಗಳ ಎಲೆಕ್ಷನ್ ಆದ ಮೇಲೆ ರೇಟ್ ಜಾಸ್ತಿ ಮಾಡಿದ್ದಾರೆ. ದುಡ್ಡು ಎಲ್ಲಿಂದ ತರೋದು? ಆಟೋದವರು ಎಲ್ಲಿಗೆ ಹೋಗ್ಬೇಕು? ಆಟೋವನ್ನ ನಿಲ್ಲಿಸಿ ಮನೆಯಲ್ಲೇ ಇರಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನ್ ಹೇಳೋದು ನಮ್ಗೆ ಒಂಚೂರು ಅರ್ಥ ಆಗಲ್ಲ. ಇಂಥವ್ರು ಯಾಕ್ರಿ ಬರಬೇಕು ಸರ್ಕಾರ ಹೇಳಕ್ಕೆ ಅಲ್ವಾ? ನಮಗೆ ಏನಂದ್ರೆ 1.5 ತಿಂಗಳಿಗೆ ಗ್ಯಾಸ್ ಪ್ರಾಬ್ಲಮ್. ಅದರಲ್ಲಿ 56 ರೂಪಾಯಿ ಇದ್ದಿದ್ದು ಈಗ 95 ಚಿಲ್ಲರೆ ಆಗಿದೆ ಅಲ್ವಾ? ಈ ಥರ ಇರುವಾಗ ನಮಗೆ ಗ್ಯಾಸು ಸಿಗ್ತಲ್ಲ, ರೇಟು ಜಾಸ್ತಿ ಆಗಿದೆ. ಅದೇ ಪ್ಯಾಸೆಂಜರ್ ಕೊಟ್ಟರೆ ಪ್ಯಾಸೆಂಜರ್ಗಳು 1 ರೂಪಾಯಿನೂ ಜಾಸ್ತಿ ಕೊಡಲ್ಲ. ಅದೇ ಪ್ರೈವೇಟ್ ಬಂಕಿಗೆ ಹೋದರೆ ಒಂದು ಕಡೆ 108 ರೂಪಾಯಿ, ಒಂದು ಕಡೆ 130 ರೂಪಾಯಿ. ನಾವು ಯಾರು ಕೇಳ್ಕೊಳ್ಳೋಣ? ಗ್ಯಾಸ್ ಸಿಗ್ತಲ್ಲ, ಮೊನ್ನೆ ಬಾಡಿಗೆಗಳು ಜಾಸ್ತಿ, ಪ್ರತಿಯೊಂದೂ ಏನು ಯಾವ ಕಮ್ಮಿ ಇದೆ? ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಮೇ 1ರಿಂದ ದರ ಏರಿಕೆ ಪರ್ವ. ಕಾಸಿದ್ದವನೇ ಬಾಸು, ದುಡ್ಡಿದ್ರೆ ದುನಿಯಾ. ರಾಜ್ಯ ಕೇಂದ್ರದಿಂದ ದುಬಾರಿ ಜೀವನ. ರಾಜ್ಯ ಮತ್ತು ಕೇಂದ್ರ ಪ್ರಾಯೋಜಿತ ದುಬಾರಿ ಜೀವನದ ಗಿಫ್ಟ್ಗೆ ಜನ ಹೈರಾಣಾಗಿದ್ದಾರೆ. ದುಡ್ಡಿದ್ರೆ ದುನಿಯಾ, ಜೀವನ ಹೆಂಗುರು ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಅತ್ತ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ನ ರಾಜಕೀಯ ಫೈಟ್ ನಡೀತಾ ಇದ್ರೆ, ಇತ್ತ ಜನಸಾಮಾನ್ಯರ ಬದುಕು ದರ ಏರಿಕೆಯ ಭಾರಕ್ಕೆ ತತ್ತರಿಸ್ತಾ ಇದೆ. ದರ ಏರಿಕೆಯಿಂದ ಜನರ ಜೇಬಿಗೆ ಭರ್ಜರಿ ಕತ್ತರಿ ಬೀಳ್ತಾ ಇದೆ. ಏಪ್ರಿಲ್, ಮೇ 2 ತಿಂಗಳು ಜನರಿಗೆ ಬರೀ ದರ ಏರಿಕೆ ಗಿಫ್ಟ್ ಅನ್ನ 2 ಸರ್ಕಾರಗಳು ಕೊಟ್ಟಿದೆ. ಇದೀಗ ದರ ಏರಿಕೆ ಮೇಲೆ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ ಗೂಬೆ ಕೂರಿಸೋ ಕೆಲಸ ಮಾಡ್ತಿದೆ. ಆದ್ರೆ ಜನ ಮಾತ್ರ ನಲುಗಿ ಹೋಗುವಂತಾಗಿದೆ. ಬೆಲೆ ಏರಿಕೆ ಗುಮ್ಮ, ರಾಜ್ಯ ಕೊಟ್ಟ ಗುನ್ನ. ನಂಬರ್ 1, ಕರೆಂಟ್ ಡಬಲ್ ಶಾಕ್. ಈಗಾಗಲೇ ಕಳೆದ ತಿಂಗಳಲ್ಲಿ ದರ ಏರಿಕೆ ಮಾಡಲಾಗಿತ್ತು. ಬಹುವಾರ್ಷಿಕಕ್ಕೆ ದರ ಅನ್ವಯವಾಗುವಂತೆ ದರ ಏರಿಕೆ ಮಾಡಲಾಗಿತ್ತು. 2024-25ನೇ ಸಾಲಿನ ಹೆಚ್ಚುವರಿ ಮೊತ್ತವನ್ನ 2027ರವರೆಗೂ ಪಾವತಿಸಬೇಕಾಗುತ್ತೆ. ಇದರ ಮಧ್ಯೆ ಮೇನಲ್ಲಿ ಮತ್ತೆ 56 ಪೈಸೆ ಹೆಚ್ಚಳ ಆಗಿದೆ. ಬೆಲೆ ಏರಿಕೆ ಗುಮ್ಮ, ರಾಜ್ಯ ಕೊಟ್ಟ ಗುನ್ನ. ನಂಬರ್ 2, ನೀರು ದುಬಾರಿ.
ನೀರಿನ ದರ ಏರಿಸಿದ ಜಲಮಂಡಳಿ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ದರ ಏರಿಕೆ ಮಾಡಲಾಗಿದೆ. ನೀರಿನ ದರವನ್ನು 3% ಹೆಚ್ಚಳ ಮಾಡಲಾಗಿದೆ. ಇದರಿಂದ ಬೆಂಗಳೂರಿಗರಿಗೆ ಮತ್ತೊಂದು ಹೊರೆ ಬಿದ್ದಂತಾಗಿದೆ. ಇವಿಷ್ಟು ರಾಜ್ಯ ಸರ್ಕಾರದ ದರ ಏರಿಕೆ ಶಾಕ್ ಆದರೆ ಇನ್ನು ಕೇಂದ್ರದ ಬೆಲೆ ಏರಿಕೆ ಗಿಫ್ಟ್ ಏನು ಅಂತ ನೋಡೋಣ. ಕೇಂದ್ರದ ಬೆಲೆ ಏರಿಕೆ ಗಿಫ್ಟ್ ನಂಬರ್ 1 ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಮಾರ್ಚ್ನಲ್ಲಿ 60 ರೂಪಾಯಿ ಹೆಚ್ಚಳ. ಕೇಂದ್ರದ ಬೆಲೆ ಏರಿಕೆ ಗಿಫ್ಟ್ ನಂಬರ್ 2 ಕಮರ್ಷಿಯಲ್ ಸಿಲಿಂಡರ್ ಹಿಗ್ಗಾಮುಗ್ಗ ಏರಿಕೆ. ಕಳೆದ ಮಾರ್ಚ್ನಲ್ಲಿ 195 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಇದೀಗ 993 ರೂಪಾಯಿ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 3154 ರೂಪಾಯಿ ತಲುಪಿದ ಕಮರ್ಷಿಯಲ್ ಸಿಲಿಂಡರ್ ದರ. ಕೇಂದ್ರದ ಬೆಲೆ ಏರಿಕೆ ಗಿಫ್ಟ್ ನಂಬರ್ 3 ಆಟೋ ಎಲ್ಪಿಜಿ ದರ ಏರಿಕೆ. ಯುದ್ಧಕ್ಕೂ ಮುನ್ನ 59 ರೂಪಾಯಿ ಇದ್ದ ಆಟೋ ಎಲ್ಪಿಜಿ ಈಗ 95 ರೂಪಾಯಿ ಗಡಿ ದಾಟಿದ ದರ. ಇಂದು ಬರೋಬ್ಬರಿ 6 ರೂಪಾಯಿ ದರ ಹೆಚ್ಚಳ. ಕೇಂದ್ರದ ಬೆಲೆ ಏರಿಕೆ ಗಿಫ್ಟ್ ನಂಬರ್ 4 ಟೋಲ್ ಕತ್ತರಿ. ರಾಜ್ಯದ ಟೋಲ್ ಪ್ಲಾಜಾದಲ್ಲಿ ದರ ಏರಿಕೆ 3ರಿಂದ 5% ಟೋಲ್ ದರ ಏರಿಕೆ ಮಾಡಲಾಗಿದೆ. ಮೇ 1 ಕಾರ್ಮಿಕರ ದಿನ. ಆದರೆ ಇಂದಿನ ಎಲ್ಲಾ ಬೆಳವಣಿಗೆ ನೋಡಿದರೆ ದರ ಏರಿಕೆಯ ದಿನಾಂಕ ಆಗಿದೆ. ತಿಂಗಳ ಆರಂಭವೇ ಜನಸಾಮಾನ್ಯರಿಗೆ ಶಾಕ್ ತಟ್ಟಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.